ಏನೆಂದರೆ ಈ ವಚನಗಳನ್ನು ಕರ್ತನೆ ಹೇಳಿರುವ ಹಾಗೆ, ಆ ವಾಕ್ಯದಲ್ಲಿ ಹೇಳಿದ ಹಾಗೆ ಹೃದಯ ಎಂಬ ಹಲಗೆಯಲ್ಲಿ ಅದನ್ನು ಬರೆದಿಟ್ಟುಕೋ. ನಿನ್ನ ಶರೀರಕ್ಕೂ ನಿನ್ನ ಎಲುಬಕ್ಕೂ ಸಾರವಂತವನ್ನು ಏನ್ ಮಾಡ್ತದಂದ್ರೆ, ಅದು ರಹಸ್ಯವಾದಂತಹ ನಿನ್ನ ಎಲುಬುಗಳಿಗೂ ನಿನ್ನ ಜೀವನಕ್ಕೂ ನಿನ್ನ ಶರೀರಕ್ಕೂ ಅದು ಗಟ್ಟಿಯಾಗಿ ಅದು ನಿಂತುಕೊಳ್ಳುವ ಹಾಗೆ ಮಾಡ್ತದೆ. ಯಾಕಂದರೆ ದೇವರ ವಚನವು ನಮ್ಮ ಒಳಗಡೆ ಇಲ್ಲದಿದ್ದರೆ, ಈಗ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲರಿಗೆ ಹೊಲ ಇದೆಯಾ? ಕೈ ಎಲ್ಲರೂ, ಎಲ್ಲರಿಗೂ ಹೊಲ ಇದೆಯಾ? ಇಲ್ಲಿ ಹೊಲ ಇದೆಯೇನ್ರಿ? ಕೇಳಿ ರೈತರು ಎಲ್ಲರಿಗೂ ಹೊಲ ಇದೆಯಲ್ಲ? ರೈತರು ಇದೆಯಲ್ಲ, ಎಲ್ಲರೂ ಇವತ್ತಿನ ದಿನದಲ್ಲಿ ಆ ಹೊಲದಲ್ಲಿ ಏನು ಬರದೇ ಇರುವಂತ ಆ ಪ್ರಪಂಚವಾಗಿರುವಂತ ಭೂಮಿಯಲ್ಲಿ ಏನಾದರೂ ಕಾಳಾಗ್ತದೆ ಬರ್ತದೆ, ಪಂಚ ಇರುವಂತ ಭೂಮಿ. ಸೊ ಫಲವತ್ತವಾದಂತಹ ಭೂಮಿಯಲ್ಲಿ ಒಳ್ಳೆ ಚೆನ್ನಾಗಿ ಹದ ಮಾಡಿ ಆ ಬೆಳೆಯನ್ನು ಬೀಜವನ್ನು ಬಿತ್ತಿದ್ರೆ ಆ ಒಂದು ಭೂಮಿಯಲ್ಲಿ ಒಳ್ಳೆ ಹೊಂದುತ್ತದೆ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ, ದೇವರ ವಾಕ್ಯದ ಅನುಸಾರವಾಗಿ ಜೀವಿಸಬೇಕು ಮತ್ತು ಕರ್ತನಿಗೆ ನಾವು ಒಳ್ಳೆಯವನ್ನು ಕೊಡೋಣ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ವಚನವನ್ನು ಕೇಳಿದ್ವಿ. ಕೆಂಪೈ ಪಾಸ್ಟರ್ ಮತ್ತು ಪಾಸ್ಟರ್ ಬಾಬು ಅವರು ಮತ್ತೆ ನಮ್ಮ ಮಧ್ಯದಲ್ಲಿ ಬ್ರದರ್ ಇದ್ದಾರೆ ಮತ್ತು ನೀವೆಲ್ಲರೂ ಇವತ್ತಿನ ದಿನದಲ್ಲಿ ಈ ಸ್ಥಳಗಳಿಗೆ ಬರುವುದು ದೇವರ ಚಿತ್ತವಾಗಿದೆ. ಇಂಥ ವಾಕ್ಯಗಳನ್ನು ಕೇಳುವುದು ದೇವರ ಉದ್ದೇಶವಾಗಿದೆ. ಯಾಕಂದರೆ ದೇವರು ಕಡೆಯ ದಿವಸದಲ್ಲಿ ಸತ್ಯ ವಾಕ್ಯಗಳನ್ನು ನಮಗೆ ಬೇಕು, ರಹಸ್ಯ ಇರುವಂತಹ ವಾಕ್ಯಗಳು ನಮಗೆ ಬೇಕು. ಯಾಕಂದರೆ ಒಂದು ಸಭೆಗೆ ಬಂದು ಒಂದು ಕಾಣಿಕೆ ಹಾಕಿದೆ, ಒಂದೆರಡು ಹಾಡುಗಳನ್ನು ಹಾಡದೆ ಮತ್ತೆ ನಾವು ತಿರುಗಿ ಮನೆಗೆ ಹೋದೆ ಅಂತಲ್ಲ. ಕಡೆಯ ದಿವಸದಲ್ಲಿ ಏನ್ ಬೇಕಾಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಇದು ಬರುವ ಒಂದು ಸಮಯ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಚನದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಲೋಕದಲ್ಲಿ ನಾವು ನೋಡುವಾಗ ಬೈಬಲ್ನಲ್ಲಿ ವಚನಗಳು ಬರೆಯಲ್ಪಟ್ಟ ಹಾಗೆ ಈ ಲೋಕದಲ್ಲಿ ಸಂಭವಿಸ್ತಾರೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಏನೇ ಅಂತಂದ್ರೆ, ಆಕಾಶ ಭೂಮಿಗಳು ಗತಿಸುವುದು, ಆದರೆ ದೇವರ ಬಾಯಿಂದ ಬಂದಿರುವಂತಹ ವಚನ ಅದು ಸತ್ಯವಾಗಿ ಮಾತನಾಡುತ್ತದೆ. ಹಲ್ಲೆಲೂಯಾ. ಯಾಕಂದರೆ ಇಲ್ಲಿ ಇರುವಂತಹ ಸ್ತ್ರೀಯರು ಮತ್ತು ಪುರುಷರು ಈ ಒಂದು ಪ್ರಾಂತದಲ್ಲಿ ದೇವರ ಮಕ್ಕಳಾಗಿ ಈ ಒಂದು ಕೂಟದಲ್ಲಿ ಭಾಗವಹಿಸಿದ್ದಾರೆ. ಈಗ ಅನೇಕ ವಚನಗಳು ದೇವರ ಸೇವಕರು ಆ ಸಂದೇಶವನ್ನು ನಮಗೆ ಕೊಟ್ಟರು. ಆ ಸಂದೇಶ ಏನಂದ್ರೆ, ಗುಪ್ತ ಬಾಣಗಳಂದರೆ ಅದರ ರಹಸ್ಯವಾದಂತಹ ಮರ್ಮದ ಗುಡಾರ್ಥಗಳನ್ನು ಅವರ ವೇದಗಳಲ್ಲಿ ಬರೆಯಲ್ಪಟ್ಟಿರುವ ವಚನಗಳು ಕಿವಿಯಲ್ಲಿ ಅದನ್ನು ಕೇಳಿ ಹಾಗೆ ಬಿಟ್ಟರೆ ಏನು ಪ್ರಯೋಜನವಿಲ್ಲ. ಯಾಕಂದ್ರೆ ಅದನ್ನು ಹೃದಯ ಎಂಬ ಹಲಗೆ ಒಳಗೆ ಮುದ್ರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಯಾಕಂದರೆ ದೇವರು ಈ ಕೊನೆಯ ದಿವಸದಲ್ಲಿ ಹಲವಾರು ವಿಷಯಗಳನ್ನು ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ, ಅನೇಕ ಹಳ್ಳಿಯಿಂದ ಪಟ್ಟಣದವರೆಗೆ ಸಂದೇಶ ಸಾರಲ್ಪಡ್ತಾ ಇದೆ. ಇದು ಗುಪ್ತ ಬಾಣಗಳೆಂಬುದಾಗಿ ನಾವು ನೋಡಿದಂತ ಈ ವಾಕ್ಯವನ್ನು ಹೇಳಿದಂತ ಈ ವಚನ, ನೀವು ಒಂದು ದಿವಸ ಬರುತ್ತದೆ, ಒಂದು ಸಮಯ ಬರುತ್ತದೆ, ಇದು ಎಲ್ಲ ದೇಶಗಳಲ್ಲಿಯೂ ಇದು ನಡೆಸ್ತಾ ಇದೆ. ಯಾಕಂದರೆ ಇದನ್ನು ಮಾಡಿದ್ದು ಪಾಸ್ಟರ್ ಚಿತ್ತ ಪ್ರಕಾರವಾಗಿ ಅಲ್ಲ, ನಮ್ಮ ಚಿತ್ತ ಪ್ರಕಾರವಾಗಿ ಅಲ್ಲ, ನಿಮ್ಮ ಚಿತ್ತ ಪ್ರಕಾರವಾಗಿ ಅಲ್ಲ. ದೇವರು ಇದನ್ನು ಬಾಗಿಲನ್ನು ತೆರೆದು ಲೋಕದ ನಾನಾ ಜಾಗಗಳಿಗೆ ಇದು ಪ್ರಕಟಿಸಲು ಅನೇಕ ಸೇವಕರನ್ನು ಎದ್ದೇರಿಸೋಸ್ಕರವಾಗಿ, ಸಭೆಗಳನ್ನು ಎಜುಕೇಟೆಡ್ ಮಾಡೋಗೋಸ್ಕರವಾಗಿ, ಬಿದ್ದಿರುವಂತಹ ಆತ್ಮಿಕವಾಗಿ ದೇವರನ್ನು ನಂಬಿ ಹಿಂಜರಿದಂತಹ ಹೋಗಿರುವಂತಹ ಸಭೆಗಳು ಮತ್ತೆ ಕಟ್ಟಲ್ಪಡೋದಕ್ಕೋಸ್ಕರವಾಗಿ. ಯಾಕಂದ್ರೆ ದೇವರು ಬರುವುದರೊಳಗಾಗಿ ನಾವೆಲ್ಲರೂ ಕರ್ತನ ರಾಜ್ಯವನ್ನು ಸೇರಿಕೊಳ್ಳಿ. ಯಾಕಂದ್ರೆ ದೇವರ ಸಂದೇಶ ಊಟದಕ್ಕಿಂತ, ಹಾಕಿರುವಂತ ಬಟ್ಟೆಗಳಕ್ಕಿಂತಲೂ, ಬಂಗಾರಗಳಕ್ಕಿಂತ
ಏನ್ರಿ ಬ್ಯಾಂಕ್ ನಲ್ಲಿರುವಂತ ಬ್ಯಾಲೆನ್ಸ್ ಗಿಂತಲೂ ಪ್ರಾಮುಖ್ಯವಾಗಿದೆ. ಯಾಕಂದರೆ ಯೇಸು ಸ್ವಾಮಿ ಆ ಒಂದು ಬೈಬಲ್ ನಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ದೇವರು ಈ ಮುತ್ತುಗಳು ಅಮೂಲ್ಯವಾಗಿದೆ. ಸೊ ಅದಕ್ಕಾಗಿ ದೇವರು ಅದನ್ನು ವಾಕ್ಯನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಗ್ರಹಿಸಿಕೊಳ್ಳಲು, ಸಹಿಸಿಕೊಳ್ಳಲು, ಈ ಲೋಕದಲ್ಲಿ ನಮಗೆ ಬಿರುಗಾಳಿಯಂತ ಶೋಧನೆ ಬಂದರು, ಕಷ್ಟ ಬಂದರು, ಯೇಸುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು, ಈ ಶೋಧನೆಯಲ್ಲಿ ಜಯಕ ಹೊಂದಿಕೊಳ್ಳಬೇಕಾದ್ರೆ ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು. ಯಾಕಂದರೆ ಬೆಂಗಳೂರು ಪ್ರಾಂತದಿಂದ ರಾತ್ರಿ ಕೂತ್ಕೊಂಡು ಅವರು ಪ್ರಯಾಣ ಮಾಡಿ ಈ ಒಂದು ಎಲ್ಲ ದೇಶಗಳಿಗೆ ಬಂದು ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ದೇವರು ಅವರಿಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆಲ್ಲರಿಗೆ ಇಲ್ಲಿ ಕುಂತಿರುವಂತಹ ಪ್ರತಿಯೊಬ್ಬೊಬ್ಬರಿಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗಳನ್ನು ನಾವು ಹೊಂದ್ಕೊಳ್ಬೇಕು. ಸುಮ್ಮನೆ ಸಭೆಗೆ ಬಂದು ಸುಮ್ಮನೆ ಆರಾಧನೆ ಮಾಡಿ ಸುಮ್ಮನೆ ಹೋಗುದಲ್ಲ. ದೇವರು ನನಗಾಗಿ ನಿನಗಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾನೆ. ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಸಭೆಯಲ್ಲಿ ಬಂದು ಸ್ವಚ್ಛ ಮಾಡೋದು ಅದು ಒಂದು ಸಭೆ, ಅದು ಒಂದು ಕೆಲಸ, ಅದು ಒಂದು ಸೇವೆ ಆಗಿದೆ. ಅನೇಕರಿಗೆ ಇವತ್ತಿನ ದಿನದಲ್ಲಿ ಕಷ್ಟದಲ್ಲಿರುವಂತಹ ಜನರ ಮಧ್ಯದಲ್ಲಿ ಹೋಗಿ ಅವರಿಗೆ ಒಂದು ಪ್ರಾರ್ಥನೆ ಮಾಡಿ, ರೋಗಿಗಳ ಮಧ್ಯದಲ್ಲಿರುವಂತವರಿಗೆ ಹೋಗಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟು ಅವರಿಗೆ ಒಂದು ಆರೈಕೆ ರೀತಿಯಲ್ಲಿ ನಾವು ಮಾಡಿ ಒಬ್ಬರಿಗೊಬ್ಬರು ಪ್ರೀತಿ ಸ್ನೇಹತವನ್ನು ನಾವು ತೋರಿಸಬೇಕು. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು. ವಾಕ್ಯದ ವಚನ ವಾಕ್ಯದಲ್ಲಿ ಇರ್ತದೆ, ಅದೇ ನಾವು ಅದನ್ನು ಮಾಡಿ ತೋರಿಸ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾನೆ ಏನಂತಂದ್ರೆ, ದೇವರ ವಚನಗಳು, ದೇವರ ರಾಜ್ಯದ ಮಾತುಗಳು ಅದು ಬಾಯಿ ಒಳಗಡೆ ಇಲ್ಲ, ಅದು ಕ್ರಿಯೆಯಲ್ಲಿ ಇದೆ. ಕ್ರಿಯೆಯನ್ನು ಮಾಡಿ ನಾವು ತೋರಿಸುವವರಾಗಿರ್ಬೇಕು. ಅದಕ್ಕಾಗಿ ದೇವರ ಮಕ್ಕಳಾಗಿರುವಂತ ನಾವು ಸಭೆಗೆ ಆಹ್ವಾನಿಸಿ ಮತ್ತು ಪಾಸ್ಟರ್ ಕೆಂಪಯ್ಯ ಅವರು ಮತ್ತು ಬಾಬು ಪಾಸ್ಟರ್ ಅವರು, ಆಮೇಲೆ ಬೆಂಗಳೂರು ಪ್ರಾಂತದಿಂದ ಬಂದಿರುವಂತಹ ಪಾಸ್ಟರ್ ರಮೇಶ್ ಜೇಕೋಬ್ ಅವರು ಮತ್ತು ನಮ್ಮ ಮಧ್ಯದಲ್ಲಿ ಬಂದಿರುವಂತಹ ಸುಂದರ್ ಬ್ರದರ್ ಆಗಿರ್ಬೋದು, ಯಾಕಂತಂದ್ರೆ ಜ್ಞಾನಲ್ ಬ್ರದರ್ ಅವರಾಗಿರ್ಬೋದು, ಈ ಒಂದು ಸಭೆಗೆ ದೇವರ ಚಿತ್ತದ ಪ್ರಕಾರವಾಗಿ ಈ ಸಭೆಯಲ್ಲಿ ನಿಮ್ಮನ್ನ ನಾವು ನೋಡ್ಲಿಕ್ಕೆ, ನೀವು ನಮ್ಮನ್ನ ನೋಡ್ಲಿಕ್ಕೆ, ಮತ್ತು ಅಷ್ಟೇ ಅಲ್ಲದೆ ದೇವರ ಸಂದೇಶ ಪ್ರಾಮುಖ್ಯವಾಗಿರುವಂತಹ ವಚನವನ್ನು ಕೇಳುವುದಕ್ಕಾಗಿ ದೇವರು ಆತನು ತನ್ನ ಸೇವಕರನ್ನು ಈ ಒಂದು ನಿಮ್ಮ ಜಾಗಕ್ಕೆ ಕರ್ಕೊಂಡು ಬಂದಕ್ಕಾಗಿ ನಾವು ಸಂತೋಷವಾಗಿದ್ದೇವೆ. ಯಾಕಂದರೆ ಒಂದೊಂದು ವಚನಗಳು, ಒಂದೊಂದು ಮಾತುಗಳು, ಒಂದೊಂದು ನುಡಿಗಳು ಬಹಳ ಪ್ರಾಮುಖ್ಯ. ಸೊ ಹಾಗಾದರೆ ದೇವರ ವಾಕ್ಯವನ್ನು ಕೇಳಿದವರಿಗೆ ಎಲ್ಲರಿಗೂ ಸಂತೋಷವಾಗಿದ್ದೀವಾ? ಸೊ ಅವರು ಹೇಳಿದಂತ ವಚನಗಳು ಒಂದೇ ಒಂದು ಮಾತನ್ನು ಕೇಳ್ತೀನಿ. ಏನ್ ಹೇಳ್ತೀನಿ? ಏನು ನಿಮಗೆ ಇವತ್ತಿನ ದಿನದಲ್ಲಿ ಅವರು ನಿಮಗಾಗಿ ಏನು ಹೇಳಿಕೊಟ್ರು? ಯಾರು ಮತ್ತೆ ಅವರು ಹೇಳಿದಂತ ಪ್ರತಿಯೊಂದು ವಚನಗಳನ್ನು ಕೆಲವೊಂದು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಏನೋ ನಮ್ಮ ಜೀವಿತದಲ್ಲಿ ಆ ವಾಕ್ಯಗಳನ್ನು ಯಾವಾಗಲೂ ನಾವು ನೋಟ್ಸ್ ಬರೀಬೇಕು. ನೋಟ್ಸ್ ಅನ್ನು ಬರ್ಕೊಂಡು ಯಾರಿಗೆ ಬರೆಯಕ್ಕೆ ಬರ್ತದೆ ಅವರು ನೋಟ್ಸ್ ಮಾಡ್ಕೋಬಹುದು, ಮೊಬೈಲ್ ನಲ್ಲಿ ಹಾಕೊಳ್ಬಹುದು. ಯಾಕಂತಂದ್ರೆ ಅದನ್ನು ನೋಟ್ಸ್ ಮಾಡಿ ಇಟ್ಕೊಂಡು ಮನೆಗೆ ಹೋಗಿ ಮತ್ತೆ ನಾವು ಓದ್ಬೇಕು. ಓದುವಾಗ ಏನಾಗ್ತದೆ ಅಂತಂದ್ರೆ, ದೇವರ ವಾಕ್ಯವನ್ನು ಮತ್ತೆ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಂಬಿಕೆ ಹೆಚ್ಚಾಗುತ್ತೆ, ಅದು ಅಭಿವೃದ್ಧಿ ಉಂಟು. ಅದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಕೊಡುತ್ತೇನೆ. ಮತ್ತು ಇಲ್ಲಿವರೆಗೆ ತಾಳ್ಮೆಯಿಂದ ದೇವರ ವಾಕ್ಯವನ್ನು ಕೇಳಿ ಮತ್ತು ವಾಸ್ತವವನ್ನು ಸಹಕರಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಮತ್ತೆ ನಾನು ಎಲ್ಲರಿಗೆ ಸೋದರನ್ನು ಸಲ್ಲಿಸುತ್ತಾ ಈ ಸಮಯಕ್ಕಾಗಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚೋಣ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. Hallelujah. Thank you, my Lord. Thank you, Jesus. Hallelujah. Oh, Rabba, Shavarika, Shabdarika, Hallelujah. Thank you, my Lord. Yes, we are so
ದೇವರೇ, ಮಧ್ಯಾಹ್ನ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ಇರುವೆನು ಪ್ರಾರ್ಥಿಸುತ್ತೇನೆ. ನೀವು ವಾಗ್ದಾನ ಮಾಡಿದಂತ ನಮ್ಮ ದೇವರು ಸ್ವಾಮಿ ಅಪ್ಪ, ಈ ಒಂದು ಸಭೆಗಾಗಿ ದೇವರೇ ನಿಮ್ಮ ನಾಮದಲ್ಲಿ ಕರ್ತನಾದ ಯೇಸುವೆ ಅಪ್ಪ, ನೀವು ಕರ್ಕೊಂಡು ಬಂದಿದ್ದೀರಿ ಕರ್ತನಾದ ಯೇಸುವೆ ದೇವರೇ. ವಚನಗಳನ್ನು ಕೇಳಿದಂತ ಎಲ್ಲ ನಿನ್ನ ಮಕ್ಕಳ ಮೇಲೆ, ಅವರ ಕುಟುಂಬಗಳ ಮೇಲೆ, ಅವರ ಆರೋಗ್ಯದ ಮೇಲೆ ದೇವರೇ ನೀನು ಬಿಡುಗಡೆ ಕೊಟ್ಟದಕ್ಕಾಗಿ ಅಪ್ಪ, ಇನ್ನು ಹೆಚ್ಚಾದ ದೇವರೇ ನಿನ್ನ ಕೃಪೆ, ನಿನ್ನ ಅಭಿಷೇಕದಿಂದ ದೇವರೇ ಅಪ್ಪ, ಈ ಸಭೆಯನ್ನು ದೇವರೇ ಕರ್ತನೆ ಅಪ್ಪ, ಈ ಸಭಾ ಪಾಲಕರನ್ನು ದೇವರೇ ಅಪ್ಪ, ಈ ಸೇವೆಯನ್ನು ಸಲ್ಲಿಸಲಿಕ್ಕಿರುವಂತ ಅಪ್ಪ ದೇವ ಜನರನ್ನು ದೇವರೇ ನೀನು ಆಶೀರ್ವಾದ ಮಾಡಿ, ಕುಟುಂಬಗಳನ್ನು ಆಶೀರ್ವಾದ, ಅವರ ಮಕ್ಕಳನ್ನು ದೇವರೇ, ಹಿರಿಯರು ದೊಡ್ಡವರು ಸ್ವಾಮಿ ಎಲ್ಲರನ್ನು ನೀನು ಹೇರಳವಾಗಿ ಆಶೀರ್ವಾದ ನಡೆಸಬೇಕೆಂದು ನಾವು ಹೇಳ್ತಾ ಇದ್ದೀವಿ ಕರ್ತನೆ ದೇವರೇ. ಈ ದಿನದಲ್ಲಿ ಕರ್ತನಾದ ದೇವರೇ ಸ್ವಾಮಿ ಅಪ್ಪ, ಈ ಒಂದು ಸಭೆಯ ಮೂಲಕವಾಗಿ ದೇವರೇ ಅಪ್ಪ, ಕರ್ತನಾದ ದೇವರೇ ಅಪ್ಪ, ಕೂಡಿ ಬಂದಿರುವಂತ ಎಲ್ಲರ ಮೇಲೆ ದೇವರೇ ನಿನ್ನ ಪವಿತ್ರಾತ್ಮನ ಕಿಡಿಚಾಲೆ ಹಿಡಿದು ಬಂದ ಕರ್ತನಾದ ದೇವರೇ, ಎಲ್ಲ ಮಾಟ ಮಂತ್ರದ ಪಿಶಾಚಿ ಕ್ರಿಯೆಗಳಿಂದ ಬರಳುವಂತ ಜನರಿಗೆ ದೇವರೇ, ಎಲ್ಲ ರೋಗದ ಎಲ್ಲ ಸಂಕಲ್ಪ ವ್ಯಾಧಿಗಳನ್ನು ದೇವರೇ ನೀನು ಮುರಿದುದಕ್ಕಾಗಿ ನಿನಗೆ ಧನ್ಯವಾದಗಳು ಕರ್ತನೆ. ಯೇಸುವೆಯ ಕಲ್ವಾರಿ ಕ್ರೂಚಿಯಲ್ಲಿ ದೇವರೇ ನಿಮ್ಮ ರಕ್ತವನ್ನು ಸುರಿಸಿ ಆ ರಕ್ತದಲ್ಲಿರುವಂತಹ ಒಂದೊಂದು ಹಣಿಗಳನ್ನು ಯೇಸುವೆ ಈ ಜಾಗದ ಮೇಲೆ, ಈ ಮಕ್ಕಳ ಮೇಲೆ ದೇವರೇ ಅಪ್ಪ, ಈ ದಿನದಲ್ಲಿ ದೇವರೇ ನಿನ್ನ ಆ ರಕ್ತದ ಮೂಲಕವಾಗಿ ಬಿಡುಗಡೆ ಕೊಟ್ಟದಕ್ಕಾಗಿ ನಿನಗೆ ಧನ್ಯವಾದಗಳು ದೇವರೇ. ದೇಹ, ಆತ್ಮ, ಶರೀರ, ಪ್ರಾಣ ದೇವರೇ ಅಪ್ಪ, ಪ್ರತಿಯೊಂದು ಎಲುಬು ನರನಾಳ ಕೀಲುಗಳಲ್ಲಿ ನಿನ್ನ ಪ್ರಸನ್ನತೆ ಶಕ್ತಿ ನೀಡಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ದೇವರೇ. ನೀವೇ ಸತ್ಯವುಳ್ಳ ದೇವರು ದೇವರೇ ಅಪ್ಪ, ಈ ಮಕ್ಕಳನ್ನು ಗುಣಪಡಿಸಿ ಇಲ್ಲಿವರೆಗೆ ದೇವರೇ ಸಂದೇಶವನ್ನು ದೇವರೇ ಪ್ರತಿಯೊಬ್ಬೊಬ್ಬರು ಕೇಳಿದ್ದಾರೆ ದೇವರೇ ಅಪ್ಪ, ಅದನ್ನು ಪ್ರತಿ ದಿನವೂ ಕರ್ತನೆ ಅಪ್ಪ ಸ್ವಾಮಿ ಕರ್ತನೆ ಅದನ್ನು ತಿಂದು ಕರ್ತನೆ ಅದನ್ನು ಕುಡಿದು ಸ್ವಾಮಿ ಕರ್ತನ ದೇವರೇ ಅದರಂತೆ ಜೀವಿಸಿ ಕರ್ತನೆ ದೇವರೇ ನಿನ್ನ ಮಕ್ಕಳಿಗೆ ಈ ವಾಗ್ದಾನವನ್ನು ಕಲ್ಪಿಸಿಕೊಟ್ಟಿರುವಂತ ನನ್ನ ದೇವರಿಗೆ ಸ್ತೋತ್ರವಾಗಲಿ ಸ್ವಾಮಿ ಅಪ್ಪ. ಈ ಸಮಯದಲ್ಲಿ ದೇವರೇ ಮತ್ತೊಂದು ಆಸೆಗಳಿಗೆ ದೇವರೇ ಅಪ್ಪ, ಈ ಒಂದು ಸಮಯವನ್ನು ದೇವರೇ ಅಪ್ಪ ನಮಗೆ ಕೊಟ್ಟು ಕರ್ತನಾದರೆ ಅಪ್ಪ, ಸಮಯ ವ್ಯರ್ಥವಾಗದೆ ದೇವರೇ ಅಪ್ಪ ಕರ್ತನೆ ಇಲ್ಲಿವರೆಗೆ ಸ್ವಾಮಿ ನಮ್ಮೊಂದಿಗಿದ್ದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸುತ್ತೇನೆ ರಾಜ. ವಿಶೇಷವಾದಂತಹ ಈ ದಿನದಲ್ಲಿ ದೇವರೇ ಇಲ್ಲಿರುವಂತಹ ಎಲ್ಲರೂ ನಿನ್ನ ಕರೆಗಳಿಗೆ ಒಪ್ಪಿಸುತ್ತಾ ಮತ್ತೊಂದು ಆಸೆಗಳಿಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ನೀನು ಮಾತ್ರ ಹೆಚ್ಚಿಸಲ್ಪಡಬೇಕೆಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ತಂದವರಾಗಿದ್ದೇವೆ ತಂದೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತಿನ ಸಂದೇಶ ನಿಮ್ಮ ಸೇವಕರು ಬಂದಿದ್ದಾರೆ, ತುಂಬಾ ವ್ಯತ್ಯಾಸಕರವಾಗಿ ಕೇಳಿದ್ದೀರಾ. ಕೇಳಿದಂಥ ಸಂದೇಶ ಇವತ್ತು ಕೇಳಿದಂಥದ್ದು ಬಹಳ ಬಹಳ ವ್ಯತ್ಯಾಸಕರವಾಗಿ, ಬಹಳ ರಹಸ್ಯವಾಗಿ ವಾಕ್ಯಗಳು ಇವತ್ತು ಕೇಳಿದ್ದೀರಾ. ಸಾಧಾರಣವಾದಂಥಲ್ಲ, ಸಾಧಾರಣವಾದಂಥದ್ದು ದೇವರ ಒಂದು ಅಭಿಷೇಕವಿದೆ. ದೇವರ ಆತ್ಮಗಳು ತುಂಬಿಸಲ್ಪಟ್ಟವರಾಗಿದ್ದಾರೆ. ನಾನು ನಿಮಗೆ ಹೇಳಲಿಕ್ಕೆ ಅದು ಮಾತು ಮಾಸ್ಟರ್ 2 ಗಂಟೆಗೆ ಕೊಟ್ಟು ಬೇಕಾಗ್ತದೆ. ನಾನು ಭಾಳ ತಿಳಿಯುವುದಿಲ್ಲ. ಹಾಗೆ ಅವರು ಬರುವಂಥದ್ದು, ನೀವೆಲ್ಲ ಬರುವಂಥದ್ದು ಪೂರ್ವ ನಿಯೋಜಿತವಾದಂಥ ಯಾವುದೇ ಮೀಟಿಂಗ್ ಅಲ್ಲ. ಯಾವುದೋ ಒಂದು ಊಟ ಮಾಡಬೇಕಾದ್ರೆ, ಯಾವುದೋ ಒಂದು ಏನೋ ಮಾಡಬೇಕಾದ್ರೆ ಎಲ್ಲ ಪೂರ್ವ ನಿಯೋಜಿತವಾಗಿ ಎಲ್ಲ ಮಾಡ್ತೀರ. ನಿನ್ನೆ ಸಾಯಂಕಾಲ ಮಾಸ್ಟರ್ ನಮ್ಮ ಜೊತೆ ಸೇವಕರಂತ ಸಭಾಪಾಲಕರಾಗಿರ್ತಕ್ಕಂಥ ಕೆಂಪಣ್ಣ ಮಾಸ್ಟರ್ ಅವರಿಗೆ ನಾನು ಹೇಳಿದೆ ವಿಷಯ, ತಕ್ಷಣದಿಂದ ಸೇವಕರು ಹೀಗೆ ಮುಕ್ತವಾದಂಥ ಬಾಣಗಳ ವಿಷಯದಲ್ಲಿ ಇಂಥ ಒಂದು ಸೇವಕರಿಗೆ ಬರ್ತಾರೆ. ಅವ್ರು ತಕ್ಷಣ ಹೇಳಿದ್ರಪ್ಪ, ಅವ್ರು ಹೇಳಿದ್ರು ಮಾಸ್ಟರ್ ಬಡ್ಡಿ ಅಂತ ನನಗೆ ಹೇಳಿದ್ರು. ಬಡ್ಡಿ ನಮ್ಮೆಲ್ಲ ದೇವಚನರಿಗೆ ಮತ್ತು ಸೇವಕರಿಗೆ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಕಲ್ತಿದ್ದೆ. ಸೊ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಾನು ಆ ಸೇವಕರ ವಿಷಯದಲ್ಲಿ ಹೇಳ್ಬೇಕಾದ್ರೆ ನಾನು ಅವರನ್ನು ನೋಡಿಲ್ಲ, ಏನ್ರಿ ನಾನು ನಿನ್ನೆ ನೋಡಿದ್ದು. ನಾನು ಸೇವಕರು ನೋಡಿದ್ದು ನಿನ್ನೆ ನೋಡಿದ್ದು, ಇವತ್ತು 2ನೇ ದಿವಸ ನೋಡ್ತೇವೆ. ನಿನ್ನೆ ನಮ್ಮ ಸಭೆಗೆ ತುಂಬ ಚೆನ್ನಾಗಿ ಹೀಗೆ ನಡೀತು. ಸೊ ಅವರನ್ನ ನಾನು ಸುಮಾರು ತಿಂಗಳುಗಳಿಂದ ನಮ್ಮ ರಮೇಶ್ ಪಾಸ್ಟರ್ ಧಾರವಾಡದವರು ಮತ್ತು ನಮ್ಮ ಡ್ಯಾನಿಯಲ್ ಅಂಕಲ್ ಇದ್ದಾರೆ. ಅವರು ಆಸ್ಪತ್ರೆಯಲ್ಲಿ ಶಿಫ್ಟ್ ಆಗಿದ್ದು, ರಿಟೈರ್ಮೆಂಟ್ ಆಗಿದ್ದಾರೆ.
ಅರ್ಜಿ ಮಾಡೋದು ರಿಟೈರ್ಮೆಂಟ್ ಆಗಿ ಅವರ ಮೂಲಕವಾಗಿ ಅಲ್ಲಿಯವರನ್ನ ಸಲ್ಲಿಸಲಿಕ್ಕಾಗಿದೆ. ನೋಡ್ರಿ, ಅದು ಫೋನ್ ಮೂಲಕ ಮಾತ್ರ 2 ಸಾರಿ ಮಾತಾಡಿದ್ದೇವೆ. ಅವರೇ 2 ಸಾರಿ ನನಗೆ ಫೋನ್ ಮಾಡಿದ್ರು. ಮಹಾರಾಷ್ಟ್ರದಿಂದ ಬರುವಾಗ ಗೋಕಾಕ್ ಹಾದು ಹೋಗುವಾಗ ಪಾಸ್ಟರೇ ನನಗೆ ಭೇಟಿ ಆಗ್ತೀನಿ ಅಂತ. ಆ ಟೈಮ್ನಲ್ಲಿ ಒಂದ್ಸಾರಿ ಫೋನ್ ಮಾಡಿದ್ರು, ನಾನು ಆಂಧ್ರದಲ್ಲಿದ್ದೆ. ಒಂದ್ಸಾರಿ ಫೋನ್ ಮಾಡಿದ್ರು, ನಾನು ಬೆಂಗಳೂರಲ್ಲಿ ಅವ್ರು ನೋಡ್ಲಿಕ್ಕೆ ಆಗಲಿಲ್ಲ. ಮತ್ತು ಅವರು ತುಂಬಾ ಬ್ಯುಸಿ. ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಗೆ, ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳು, ಅವರಿಗೆ ಟೈಮೇ ಇಲ್ಲ. ಇರುವುದೇ 2 ದಿವಸ ಇತ್ತು. ನಿನ್ನೆ ಇವತ್ತು 22ನೇ ತಾರೀಕು ಮಾತ್ರ ಇವತ್ತು 2 ದಿವಸ. ಫಸ್ಟ್ ಅವರೇ 2 ದಿವಸ ನೀವು ಉಪಯೋಗ ಮಾಡಿಕೊಂಡ್ರಿ ಅಂತ ತಕ್ಷಣ ನಾವು ಏನ್ ಮಾಡಿದ್ವಿ ಅಂದ್ರೆ, ಇದು ದೇವರ ಚಿತ್ತ. ಏನ್ ಚಿಂತಾರೆ? ದೇವರ ಚಿತ್ತ. ದೇವರಿಗೆ ಸ್ತೋತ್ರ. ಈ ಒಂದು ಸ್ಥಳದಲ್ಲಿ ದೇವರು ಮಹಿಮೆ ಹೊಂದಿದ್ದಾರೆ. ದೇವರು ಕರ್ಕೊಂಡು ಬಂದಿದ್ದಾರೆ. ಈ ಬುದ್ಧವಾದ ಬಾಣಗಳ ವಿಷಯ ಇದು ನಿಮಗೆ ಇದು ಪ್ರಾರಂಭ. ಇನ್ನೂ ಆಳವಾಗಿ ಹೋಗಿಲ್ಲ. ಮಾಸ್ಟರ್ ಅವರಿಗೆ ಸಮಯ ಸಾಕಾಗಿಲ್ಲ. 2 ಸೀಸನ್ ಆಗ್ಬೇಕಾಗಿತ್ತು. ಅವರು ನಿನ್ನೆ ಹೋಗಿ ಮತ್ತೆ ಧಾರವಾಡ ಹೋಗಿ ಮತ್ತೆ ಧಾರವಾಡದಿಂದ ತಿರುಗಿ ಮತ್ತು ಪ್ರಯಾಣ ಮಾಡಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಾವು ಅಲ್ಲಿಂದ ಬರ್ಬೇಕಾದ್ರೆ ಫಾಸ್ಟ್ ಕೇಳಿದೆ, ನಮ್ಮ ಜನ 10 ಗಂಟೆಗೆ ಬರ್ತಾರೆ ಅಂತ. 11 ಬರ್ತಾರೆ ಹೌದಿಲ್ಲ? ಇಷ್ಟು ಸಾವಿರಾರು ಕಿಲೋಮೀಟರ್ ಹತ್ತಿರದಲ್ಲಿ ಅವರು ಪ್ರಯಾಣ ಮಾಡಿ ಸೇವೆ ಮಾಡ್ತಾರೆ. ನಾನು ಮಧ್ಯೆ ಶಾಕ್ ಆಯ್ತು ನನಗೆ. ಅವರು ತುಂಬಾ ಬೆಂಗಳೂರಿಂದ ಪುನಃ ಬೈಕ್ ಮೇಲೆ ಹೋಗಿದ್ರು. ನಾವು ಯಾರು ಇಲ್ಲೇ ಜಮಖಂಡಿಗೆ ಹೋಗಕ್ಕಾಗಲ್ಲ, ಇಲ್ಲೇ ಬಿಜಾಪುರಕ್ಕೆ ಹೋಗಕ್ಕಾಗಲ್ಲ. ಬೈಕ್ ಮೇಲೆ ಯಾರಾದ್ರೂ ಬೆಂಗಳೂರಿಂದ ಪುನಃಕ್ಕೆ ಹೋಗ್ತಾರ, ಬೈಕ್ ಮೇಲೆ ಸೇವೆ ಮಾಡಿದಂಥವ್ರು. ಇವತ್ತಂತ ಸೇವಕರು ನೋಡ್ರಿ, ನಿಮ್ಮ ಹಾಗೆ ನೋಡ್ರಿ, ಬೈಕ್ ಏನೋ ಕಾರ್ ಬೇಕು, ಬಗ್ಲೇ ಬೇಕು, AC ಬೇಕಿಲ್ಲ. ಇವತ್ತು ಬಸ್, ಇವತ್ತು ಟ್ರ್ಯಾಕ್ಟರ್ ತಗೊಂಡು ಬಂದ್ರು, ಹೋಗಿ ಸೇವೆ ಮಾಡಿ ಗುಡಿಸಲಲ್ಲಿರ್ತಕ್ಕಂಥ ಬಡ ಜನರಿಗಾಗಿ ಹೋಗಿ ಈ ಕತ್ತಲೆಯಲ್ಲಿದ್ದಂಥ ಜನರು ಬೆಳಕಿನಲ್ಲಿ ಬರುವುದಕ್ಕಾಗಿ, ಆ ಬೆಳಕು ಬಂದಿರುವಂತ ಯೇಸು ಸ್ವಾಮಿಯನ್ನು ನಮಗೆ ಪ್ರಕಟ ಮಾಡುವುದಕ್ಕಾಗಿ, ಆ ಬೆಳಕು ಯೇಸು ಆಗಿದ್ದಾನೆ, ಆ ಯೇಸುವನ ತಿಳುಕೊಳ್ಳುವುದು ಎಂಬುದಾಗಿ ಕತ್ತಲೆಯಲ್ಲಿದ್ದಂಥವರು, ಆ ಎಂತ ಪೋಸ್ಟ್ನಲ್ಲಿದ್ದವರು, ಸಂಪಾದನೆ ಮಾಡ್ತಕ್ಕಂಥವ್ರು, ಕ್ವಾಲಿಫಿಕೇಶನ್ ಇದನ್ನು ನೋಡಿದ ಎಲ್ಲವನ್ನು ಬಿಟ್ಟು ಯೇಸು ಸ್ವಾಮಿ ನಂಬಿಕೊಂಡು, ಯೇಸು ಸ್ವಾಮಿ ಅವರಿಗೆ ಬೆಳಕಾಗಿ ಕಾಣಿಸಿಕೊಳ್ಳುವುದರಿಂದ ಆ ಬೆಳಕನ್ನು ಹೊತ್ತುಕೊಂಡು ಇಡೀ ದೇಶ ಎಲ್ಲ, ರಾಜ್ಯ ಎಲ್ಲ, ಜಿಲ್ಲೆಗಳಲ್ಲಿ ದೇವರು ದೇವರ ಆತ್ಮ ಅವರನ್ನು ನಡೆಸ್ತಾ ಇದ್ದಾರೆ. ಸೊ ದೇವರಿಗೆ ಸ್ತೋತ್ರ. ಇವತ್ತಿನ ದಿವಸ 3 ವಿಷಯ ನೀವು ಹೇಳಿದಾರೆ, ಅದನ್ನು ನೆನಪಿಟ್ಟುಕೊಂಡು ಏನು ತಿಳಿದಿಲ್ಲ ಅಷ್ಟೊತ್ತೆ. ಸುಳ್ಳು ಹೇಳ್ಬೇಡ್ರಿ, ದೇವರಿಗೆ ವಿಧೇಯರಾಗಿರಿ ಮತ್ತು ಕೋಪ ಮಾಡಿಕೊಳ್ಬೇಡ್ರಿ. ಹೌದಿಲ್ಲ? ಎಲ್ಲರ ಬೇರೆ ದಿನಗಳಿಗೆ ಸುಳ್ಳೆ. ಇವತ್ತಿಂದ ದೇವರ ಆತ್ಮನ ಅವರ ಮೂಲಕ ಮಾತಾಡಿದ್ದಾರೆ. ಸುಳ್ಳಿಗೆ ಮೂಲಪುರುಷ ಯಾರು? ಸೈತಾನ. ಆ ಸೈತಾನ ನಮ್ಮನ್ನು ಅಂಧಕಾರದಲ್ಲಿ ಒಯ್ತಾರೆ. ಅಂಧಕಾರದ ಎಲ್ಲಾ ಕಟ್ಟ ಪಾಠಗಳನ್ನು ತಿಳಿದುಕೊಡ್ಬೇಕು. ಅದಕ್ಕಾಗಿ ದೇವರ ಜನರ ಪಾಸ್ತಿಗೆ ಏನೋಪ್ಪ, ಈಗ ನಾವು ಚರ್ಚ್ಗೆ ಬರೋದಂದ್ರೆ ದೇವ್ರು ನಂಬಿಕೊಂಡಿದ್ವಿ ಅಂದ್ರೆ ಬೈಬಲ್ ತಗೊಂಡು ಭಾನುವಾರಕ್ಕೊಮ್ಮೆ ಉಪವಾಸ ಪ್ರಾರ್ಥನೆ ಇದೆ ಅಂತ ಶುಕ್ರವಾರಕ್ಕೊಮ್ಮೆ ಮತ್ತು 1-2 ಹಾಡುಗಳನ್ನ ಹಾಡಿ ಪ್ರಾರ್ಥನೆ ಮಾಡಿ ಹೋದ್ರೆ ಇದೇ ನಮ್ದು ಆ ವಿಶ್ವಾಸ, ಇದೇ ನಮ್ದು ನಾವು ದೇವ ಜನರಂತ ತಿಳ್ಕೊಳ್ಬೇಕು. ಸೊ ದೇವರ ಚಿತ್ತ ಆದ್ರೆ ದೇವರು ಇನ್ನೂ ಅನೇಕ ಸೇವಕರು ಅವ್ರಿಗೆ ಟೈಮ್ ಇಲ್ಲ, ನಮಗೆ ಡೇಟ್ ಕೊಡುವುದಿಲ್ಲ. ತುಂಬಾ ಅವ್ರಿಗೆ ಡೇಟ್ಗಳು ಬುಕ್ ಆಗಿದ್ದಾವೆ. ಈಗ ತಮಿಳುನಾಡು ಹೋಗ್ಬೇಕು, ಹೌದಿಲ್ಲ? ತಮಿಳುನಾಡು ಹೋಗ್ಬೇಕು, ಅಲ್ಲಿಂದ ಮಹಾರಾಷ್ಟ್ರ, ಕೊಲ್ಹಾಪುರ, ಸಾಂಗ್ಲಿ, ಮಿರಜ್, ಏನೇನು ಅವೆಲ್ಲ ಕೇಳಿದ್ರೆ ಹಿಮಾಚಲ್ ಪ್ರದೇಶ, ಅಯ್ಯೋ ಅವರು ಹೇಳಿದ್ರು ಅಂತ ಒಂದು ಸ್ಥಳದಲ್ಲಿ ನಾವು ಹೋಗಿ ಕೂಡಲಿಕ್ಕೆ ನೆಲಪುಳೆಲ್ಲ ನಡೆಸ್ತಾ ಇದ್ರು ಅಂತೆ. ನಮಗೆ ಜೋರಾದ ಮಳೆ ಬಂದ್ಬಿಟ್ರೆ ಹೊರಗೆ ಹೋಗಕ್ಕಾಗಲ್ಲ. ದೇವರಾತ್ಮನು ಹೀಗೆ ನಡೆಸ್ತಾ ಇದ್ದಾರೆ. ರಹಸ್ಯವಾದ ಪ್ರಾರ್ಥನೆಗಳು, ರಹಸ್ಯವಾದ ಪಾಠಗಳು, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದೆಲ್ಲ ದೇವರಾತ್ಮನು ಮಾತಾಡ್ತಾರೆ. ಅದಕ್ಕಾಗಿ ದೇವ್ರ ಚಿತ್ತ ಆದರೆ ಪಾಸ್ಟರ್ನೊಟ್ಟಿಗೆ ಮಾತಾಡಿಕೊಂಡು ಒಂದು ಹೆಚ್ಚಿನ ಸಮಯವನ್ನು ತಗೊಂಡು ಬೇಗನೆ ಒಂದು 2-3 ಸೀಸನ್ ಆದ್ರೂ ಮಾಡೋಣ. ಅಂದ್ರೆ ನಿಮಗೆ ಆಳವಾಗಿ ಅರ್ಥ ಆಗ್ತದೆ. ನಮಗೆ ಇಲ್ಲ ಅಂದ್ರೆ ಏನೂ ಹೋಗೋದಿಲ್ಲ. ಅರ್ಥ ಆಯ್ತಾ? ಸೊ ದೇವರಾತ್ಮ ನಮಗೆ ತಿಳಿಪಡಿಸ್ಬೇಕು. ದೇವರಾತ್ಮನ ನಿಮ್ಮ ವಿಷಯದಲ್ಲಿ ಎಲ್ಲ ಮಾತಾಡಿದ್ದಾರೆ. ಈಗ ಎಲ್ಲ ಮಾತಾಡಿದ್ದಾರೆ ದೇವರಾತ್ಮನವರಿಗೆ. ಸೊ ದೇವರು ಎಲ್ಲ ಬಿಡುಗಡೆ ಕೊಟ್ಟಿದ್ದಾರೆ. ಅದ್ಭುತವಾದ ಸೇವಕರು ಮತ್ತು ನಮಗೆ ಸಿಕ್ಕುವುದು ಇದು ದೇವರ ಕೃಪೆಯಾಗಿದೆ. ಸೊ ದೇವರಿಗೆ
ಮತ್ತು ಈ ಸಮಯದಲ್ಲಿ ನಾನು ಸೇವಕರನ್ನ ನಾನು ಏನು ಮಾಡ್ತೇನೆ ಅಂದರೆ ನಿಮ್ಮ ಸಭೆಯ ಪರವಾಗಿ ಸಮಾಪಾನದ ಪರವಾಗಿ ಅವರನ್ನ ಕೂತ್ಕೊಂಡು ಅಲ್ಲಾವರ್ ದಾಂಡೇಲಿ ಮತ್ತು ಎಲ್ಲ ಭಾಗಗಳಲ್ಲಿ ಸೇವೆ ಮಾಡ್ತಕ್ಕಂಥ ನಮ್ಮ ರಮೇಶ್ ಪಾಸ್ಟರ್ ಅವರನ್ನ ರಿಟೈರ್ಮೆಂಟ್ ಆಗಿದ್ದಾರೆ ಗೌರ್ಮೆಂಟ್ ಜಾಬ್ ನಲ್ಲಿ ಮೆಂಟಲ್ ಹಾಸ್ಪಿಟಲ್ ಹುಚ್ಚರಿಗೆ ಅರ್ಜಿ ಮಾಡಿ ಈಗ ಅವರ ರಿಟೈರ್ಮೆಂಟ್ ಆಗಿ ವಿಶ್ರಾಂತಿ ತೆಗೆದುಕೊಂಡಿಲ್ಲ ಏನ್ರಿ ಈಗ ಅವರ ದೇವರ ಸೇವೆಗಾಗಿ ಸೇವಕರು ಬರ್ತಾ ಇದ್ದಾರೆ ಅಂದ್ರೆ ಮತ್ತು ಈ ರಹಸ್ಯವಾದಂತಹ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಜೊತೆ ಅವರು ಮಹಾರಾಷ್ಟ್ರ ಹೋಗಿ ಅವರಿಗೆ ನಡಿಲಿಕ್ಕೆ ಆಗುದಿಲ್ಲ ಆದ್ರೂ ಸಹ ಕೂಡ ದೇವರಾತ್ಮ ನಡೆಸ್ತಾ ಇದ್ದಾರೆ. ಅವರಿಗೆ ಡ್ಯಾಡಿ ಇಲ್ಲ ಅಂಕಲ್ ಅವರಿಗೆ ಜೋರ ಚಪ್ಪಾಳೆ ಸುಂದರ ಬ್ರದರ್ ಅವರು ಬಂದಿದ್ದಾರೆ ಧಾರವಾಡದಿಂದ. ಸೊ ಅವರು ಉದ್ಯೋಗಸ್ಥರು ದೇವರಿಗೆ ಸ್ತೋತ್ರ. ಅವರಿಂದ ನಮ್ಮ ಪಕ್ಕದಲ್ಲಿ 2 ದಿವಸಗಳಿಂದ ನಮ್ಮ SC ಸಂಸ್ಥೆಯ ಏನಪ್ಪ ಉತ್ತರ ಕರ್ನಾಟಕದ ಏನಾಗಿದ್ದಾರೆ ಅಂದ್ರೆ ಅವರು ಪ್ರಚಾರಕರಾಗಿದ್ದಾರೆ. ನಮ್ಮ ದಯಾನಂದ ಕಾವಲೆ ಅವರಿಗೆ ಚಪ್ಪಾಳೆ ಆರ್ಥಿಕವಾದ ಬೆಳವಣಿಗೆ ಬದುಕಬೇಕು, ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು, ಅವರು ಉದ್ಯೋಗಸ್ಥರಾಗಬೇಕು ಅನ್ನುವಂಥದ್ದನ್ನ ಹೊತ್ತುಕೊಂಡು ಹೇಗೆ ಇನ್ಫೋಸಿಸ್ ಆದ್ರೆ ಒಬ್ಬರು ವಿದ್ಯಾರ್ಥಿಗಳಲ್ಲ ನಾರಾಯಣ ಮೂರ್ತಿ ಹಾಗೆ ಅಂಬಾನಿ ಹಾಗೆ ನಾವು ಯಾಕೆ ನಮ್ಮ ಜನ ನಾವು ಕೆಳಮಟ್ಟದಿಂದ ಬೆಳೆದು ನಾವು ಯಾಕೆ ಒಂದು ಆತರ ಆಗಬಾರದು ಅನ್ನುವಂಥದ್ದನ್ನ ಸಮುದಾಯದ ಜನರಿಗೆ ಅವರು ಏನಪ್ಪಾ ಅಂದ್ರೆ ತಿಳಿಪಡಿಸುವುದಕ್ಕಾಗಿ ಅವರು ನಿಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇವತ್ತಿನ ಒಂದು ಊಟಕ್ಕಾಗಿ ಒಂದು ಚಿಕ್ಕ ಸಹಾಯ ಅವರೇ ಮಾಡಿದ್ದಾರೆ. ಏನ್ ಮಾಡೋಣಪ್ಪ ಇವತ್ತು ಪಾಸ್ಟರ್ ಕೇಳಿದ್ರು, ಏನು ಪಾಸ್ಟ್ರೆ ಇವತ್ತು ಏನ್ ಮಾಡ್ಬೇಕಂತ ಅವ್ರು ಏನು ಕೊಡ್ರಿ ಮಾಡ್ರಿ ಅಂತ ಏನು ಹೇಳಿಲ್ಲ. ಆದ್ರೆ ಅವ್ರಿಗೆ ಪಾಸ್ಟರ್ ಅವರೇ ಬರ್ತಾರೆ, ನಾನು ಸ್ವಲ್ಪ ಹುಟ್ಟಿದ ಎಲ್ಲ ಒಂದು ಸ್ವಲ್ಪ ಸಹಾಯ ಮಾಡ್ತೀನಿ. ಇನ್ನೊಂದ್ಸಾರಿ ಅವರಿಗಾಗಿ ಜೋರ ಒಂದು ವಾಕ್ಯಗಳನ್ನು ಅವರ ಮೂಲಕ ಕೇಳಿಸಿಕೊಂಡಿದ್ದಾರೆ. ಅವ್ರ ಬಾಯಿಂದ ರಾತ್ರಿವರೆಗೆ ನೊಟ್ಟಿದ್ದಾರೆ, ಬೆಳಗಿನವರೆಗೆ ಯೇಸು ಸ್ವಾಮಿಯೇ ನಿಜವಾದ ದೇವರು, ಸತ್ಯ ದೇವರು ಎಂಬುದಾಗಿ ಅವರು ತಮ್ಮ ಬಾಯಿಂದ ಹೇಳಿದ್ದಾರೆ. ಪ್ರಾರ್ಥನೆ ಒಂದು ಸತ್ಯತೆ ಅವರಿಗೆ ತಿಳಿದಿದೆ. ಯೋಹಾನ 8:32 ವಚನದಲ್ಲಿ ಹೇಳಿದ ಹಾಗೆ ಸತ್ಯವನ್ನು ತಿಳಿದುಕೊಳ್ಳಲು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನಿಜವಾದ ಸತ್ಯವಾದ ದೇವರು ಯೇಸು ಸ್ವಾಮಿ ಎಂಬುದಾಗಿ ಅವರು ಹೇಳಿದರು. ಅವರಿಗಾಗಿ ಅವರ ರಕ್ಷಣೆ ಹೊಂದುವುದಕ್ಕಾಗಿ ಅವರ ಒಂದು ಸಂಸ್ಥೆ ಈ ಭಾಗದಲ್ಲಿ ನಡೆಯಲ್ಪಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ನೋಡಿ ಎಲ್ಲ ಈ ಸ್ಥಳೀಯ ಸಭಾಪಾಲಕರಾಗಿರ್ತಕ್ಕಂಥ